ಪಂಚಾಕ್ಷರಿಯಿಂದ ಶಿವನ ಅಗ್ನಿನೇತ್ರದ ಬೆಳಕಿಂದ ಮನುಷ್ಯ ಅವನು ಕೈ ಹಿಡಿದು ನಡೆಸಿದ್ರೆ ದುಃಖಗಳು ನಿಮ್ಮ ಹತ್ರ ಬರುವುದಿಲ್ಲ. ಇದು ಪೂಜೆಯ ಲಾಭ. ಅಂಬೇಡ್ಕರನ್ನ ಯಾಕೆ ಅವತಾರ ಅಂತೀರಿ? ನಿತ್ಯಾನಂದ ಅಂದರೆ ಹೆಸರಲ್ಲ, ಅದೊಂದು ಸ್ಥಿತಿ ತತ್ವ. ಶ್ರದ್ಧೆ ಇಟ್ಟು ಮಾಡಿದರೆ ಮೋಕ್ಷಕ್ಕೂ ದಾರಿಯ. ನಿತ್ಯಾನಂದ ಭಗವಾನರೆಲ್ಲ ಸ್ವಯಂ ಬಂದಿದ್ದು. ಹೇಗೆ ನಮಗೆ ಹುಟ್ಟಿದಬ್ಬ ಇದೆ, ಆ ದಿನ ಮಕ್ಕಳು ಖುಷಿಯಾಗಿರ್ತಾರೆ. ಅದನ್ನು ಸನ್ಯಾಸಿಗಳಿಗೆ ವರ್ಧಂತಿ ಅಂತಾರೆ, ಒಂದು ವರ್ಷ ತುಂತು. ಹಾಗೆ ದೇಹ ಬಿಟ್ಟ ದಿನವನ್ನು ಆರಾಧನೆ ಅಂತಾರೆ. ಭಗವಂತ ತನ್ನ ಅವತಾರ ಮುಗಿಸಿ ಪರಬ್ರಹ್ಮನಲ್ಲಿ ಲೀನ ಆಗುವುದು. ಕಾವೇರಿ ನದಿ ಸಮುದ್ರದಲ್ಲಿ ಲೀನ ಆದಾಗೆ. ಕಾವೇರಿ ಅನ್ನೋದು ಒಂದು ಅವತಾರ ಪರಬ್ರಹ್ಮನಲ್ಲಿ ಅಂದರೆ ಶಿವತತ್ವದಲ್ಲಿ ಲೀನ ಆಗೋ ದಿನವನ್ನು ಆರಾಧನೆ ಅಂತೀವಿ. ಆ ದಿನ ಮತ್ತೆ ವರ್ಧಂತಿ ಅಥವಾ ಜಯಂತಿ ಅಂತೇನು ಹೇಳ್ತೀವಿ. ಆ ದಿನ ಗುರುಗಳ ಅನುಷ್ಠಾನ ಮಾಡೋದ್ರಿಂದ ಆ ಗುರುಕೃಪೆ ಆ ದಿನ ಪೂರ್ಣ ಕಲೆಯಿಂದಿರುತ್ತದೆ. ಹೀಗೆ ಹೆಣ್ಮಕ್ಳೆಲ್ಲ ಭೀಮನ ಅಮಾವಾಸ್ಯೆಗೆ ವರ್ಷ ಇಡೀ ಗಂಡನ್ನು ಬೈದರು, ಒಂದು ಅರ್ಧ ಗಂಟೆ ಮಟ್ಟಿಗೆ ಪತಿಯೇ ಪರದೈವ ಅಂತ. ಹೇಗೆ ಅರ್ಧ ಗಂಟೆ ಭಾರಿ ಖುಷಿಯಲ್ಲಿ ಪೂಜೆ ಮಾಡ್ತಾರೆ. ಇವಾಗ ಗಂಡ ಒಳ್ಳೆಯವನಾದರೆ ಕ್ಷಮಿಸ್ತಾನೆ ಹೋಗಲತ್ಲಿಗೆ. ಹಾಗೆ ಭಗವಂತನನ್ನು ನಾವೆಲ್ಲ ಯಾಕೆ ಜಗತ್ತಿಗೆ ಪತಿ ಅಂತೆ, ಪಶುಪತಿ. ಅವನಿಗೆ ಸಂಬಂಧಪಟ್ಟ ಮಂತ್ರ ರುದ್ರ. ರುಧಂ ದ್ರಾವಯತೀತಿ ರುದ್ರ. ಇನ್ನೊಂದು ಪುರುಷ ಸೂಕ್ತ. ಮನುಷ್ಯನ ದೇಹದಲ್ಲಿ ನ್ಯಾಚುರಲಿ ಚೈತನ್ಯವನ್ನು ಸೃಷ್ಟಿ ಮಾಡಲಿಕ್ಕಾಗುತ್ತೆ. ಇದ್ರ ಬಗ್ಗೆ ಸುಮಾರು ರಿಸರ್ಚ್ ಆಗಿದೆ. ಭಗವಂತನ ವಿರಾಟ್ ಸ್ವರೂಪದ ಮಂತ್ರ. ಇನ್ನೊಂದು ಮೇಧಾ ಸೂಕ್ತ, ಸರಸ್ವತಿ ಹಿರಣ್ಯ ಗರ್ಭನಿಗೆ ಸಂಬಂಧಪಟ್ಟ ಮಂತ್ರ. ಇನ್ನೊಂದು ವಿರಜಾ ಹೋಮ ಮಂತ್ರ, ನಮ್ಮ ಪಾಪವನ್ನು ಸುಡೋ ಮಂತ್ರ. ಈ ಇಷ್ಟನ್ನು ಯಥೇಚ್ಛವಾಗಿ ಹೇಳಿ ಆ ಅಭಿಷೇಕದ ನೀರು ನಿಮಗೆಲ್ಲ ಪ್ರೋಕ್ಷಣೆ ಮಾಡ್ತಾರೆ. ಯಾಕೆ ಈ ಮೂರನ್ನು ಉಪಯೋಗಿಸ್ತೇನೆ? ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ದತ್ತ ಚರಿತ್ರೆಯಲ್ಲಿ, ಶ್ರೀಪಾದ ಚರಿತ್ರೆಯಲ್ಲಿ ದತ್ತಪಾದುಕೆಯನ್ನು ಪೂಜೆ ಮಾಡಬೇಕಾದ್ರೆ ಈ ಮೂರು ಮಂತ್ರಗಳಿಂದ ಮಾಡಬೇಕಂತೆ. ರುದ್ರ ಮಂತ್ರದಿಂದ, ಬಿಲ್ವ ತೀರ್ಥದಿಂದ ಮಾಡಬೇಕು. ಅದಕ್ಕೆ ಬಿಲ್ಪತ್ರೆಯ ನೀರಿಂದ ಅಭಿಷೇಕ ಆಗ್ತಿತ್ತು, ರುದ್ರ ಹೇಳ್ತಾ. ವಿಷ್ಣುಗೆ ಸಂಬಂಧಪಟ್ಟಿದ್ದು ತುಳಸಿ, ಹಿರಣ್ಯ ಗರ್ಭನಿಗೆ ಸಂಬಂಧಪಟ್ಟಿದ್ದು ಕಮಲ. ನಮಗೆ ವರ್ಷ ಇಡೀ ಒಳ್ಳೆಯದಂತೂ ಮಾಡಲಿಕ್ಕಾಗಲ್ಲ, ವರ್ಷದಲ್ಲಿ ಒಂದು ದಿನ ಆದರೂ. ಹಾಗಾಗಿ ಸನಾತನ ಧರ್ಮದಲ್ಲಿ ಶಿವರಾತ್ರಿ, ನವರಾತ್ರಿ, ಜಾಸ್ತಿ ರಾತ್ರಿಯ ಕಥೆಯೇ ಇದೆ. ರಾತ್ರಿ ಅಂದರೆ ಅಂಧಕಾರ ಅಂತ. ಆ ಕತ್ತಲೆಯಲ್ಲಿ ನಿಮ್ಮನ್ನು ಉದ್ಧಾರ ಮಾಡೋದು ಭಗವಂತ. ಅದಕ್ಕೆ ಅವನಿಗೆ ಹೆಸರು ಉಂಟು, ಶಿವನಿಗೆ. ಅಗ್ನಿಹೋತ್ರಾತ್ಮನೇ ನಮಃ. ಸೂರ್ಯನೇತ್ರ ಚಂದ್ರನೇತ್ರ ಎರಡೂ ಕ್ಲೋಸ್ ಆದರೂ ಭೂಮಿಗೆ, ಪಂಚಾಕ್ಷರಿಯಿಂದ ಶಿವನ ಅಗ್ನಿನೇತ್ರದ ಬೆಳಕಿಂದ ಮನುಷ್ಯ ಅವನು ಕೈ ಹಿಡಿದು ನಡೆಸಿದರೆ ದುಃಖಗಳು ನಿಮ್ಮ ಹತ್ರ ಬರುವುದಿಲ್ಲ. ಇದು ಪೂಜೆಯ ಲಾಭ. ಪ್ರೀತಿಯಿಂದ ಪೂಜೆ ಮಾಡಿದರೆ ಅದು ಬೇರೆ ಕಥೆ ಅಲ್ವಾ? ನಾವು ಗಿಫ್ಟ್ ಕೊಟ್ಟು ನೆಂಟರನ್ನು ಕರೆದ್ರೆ ಅವರು ಗಿಫ್ಟ್ ಕೊಟ್ಟು ಕಳಿಸ್ತಾರೆ ನಿಮಗೆ. ಇದು ಹರಕೆ ಹೊರೋ ಭಕ್ತರಿಗೆ ಎಕ್ಸಾಂಪಲ್. ಇನ್ನೊಂದಿಷ್ಟು ಜನ ಒಂದೇನೋ ಕೆಲಸ ಆಗಲಿಕ್ಕೆ ಸಣ್ಣ ಐಸ್ ಹೊಡಿತಾ ಇರ್ತೀವಿ, ಅದೊಂದು ಕ್ಯಾಟಗರಿ ಭಕ್ತರು. ಇನ್ನೊಂದಿಷ್ಟು ಜನ ಗೊತ್ತಿಲ್ಲದೆ ಪೂಜೆ ಮಾಡೋದು, ಯಾರೋ ಹೇಳಿರ್ತಾರೆ. ಒಂದಿಷ್ಟು ಜನ ಗೊತ್ತಿದ್ದೇ ಮಾಡ್ತಾರೆ, ಅವರನ್ನು ಜ್ಞಾನಿ. ಆ ಪೂಜೆಯಲ್ಲಿ ಅಪೇಕ್ಷೆ ಇರೋದಿಲ್ಲ ದೇವರ ಹತ್ರ. ನಾನು ಕೇಳೋದು, ಹೆತ್ತ ತಾಯಿಗೆ ಮಗುಗೇನು ಬೇಕು ಅಂತ ಸ್ಪಷ್ಟ ಗೊತ್ತಿರುತ್ತೆ. ಇದು ಸತ್ಯ ಅಂತ ಆದರೆ ನಿಮಗೇನು ಅಗತ್ಯ ಇದೆ ಭಗವಂತನಿಗೋ ಅಥವಾ ನೀವು ನಂಬಿದ್ದು ಗುರುಗಳಿಗೋ, ಆ ಗುರುಗಳು ಹಿಂದೂವೇ ಆಗಬೇಕು ಅಂತೇನಿಲ್ಲ. ಜೀಸಸ್ ಆದರೂ ಆಯಿತು, ಪೈಗಂಬರ್ ಆದರೂ ಆಯಿತು, ಅಂಬೇಡ್ಕರ್ ಆದರೂ ಆಯಿತು, ಅವರೆಲ್ಲ ಅವತಾರಿಗಳೇ. ಶಂಕರಾಚಾರ್ಯರಾದರೂ ಆಯಿತು, ಬಸವಣ್ಣ ಆದರೂ ಆಯಿತು. ಮೊನ್ನೆ ಯಾರೋ ಕೇಳಿದ್ರು, ಅಂಬೇಡ್ಕರನ್ನ ಯಾಕೆ ಅವತಾರ ಅಂತೀರಿ? ಸಾಮಾನ್ಯನ ಕೈಲೆಲ್ಲ ಸಂವಿಧಾನ ಬರೀಲಿಕ್ಕೆ ಸಾಧ್ಯ ಇಲ್ಲ.
ಬಸವಣ್ಣ ಸಾಮಾನ್ಯರಲ್ಲ, ಹಾಗಾಗಿ ಬಸವಣ್ಣ ಇವತ್ತು ಪ್ರಪಂಚದಲ್ಲಿ ನಿಂತಿದ್ದಾರೆ. ಪಂಚಾಚಾರ್ಯರಾಗಲಿ, ಶಂಕರಾಚಾರ್ಯರಾಗಲಿ, ರಾಮಾನುಜರಾಗಲಿ, ಮಧ್ವಾಚಾರ್ಯರಾಗಲಿ, ಬನ್ನಂದೆ ಗೋವಿಂದಾಚಾರ್ಯರಾಗಲಿ, ಯಾರೆಲ್ಲ ಇದ್ದಾರೆ ಸ್ಕಾಲರ್ಸ್, ಕನಕದಾಸರಾಗಲಿ, ಪುರಂದರದಾಸರಾಗಲಿ, ವಾಲ್ಮೀಕಿ ಆಗಲಿ, ಎಲ್ಲೂ ಜಾತಿ ಅಡ್ಡ ಬರುವುದಿಲ್ಲ. ವ್ಯಾಸರಾಗಲಿ, ವ್ಯಾಸರು ಬೆಸ್ತ ವಂಶದಲ್ಲಿ ಹುಟ್ಟಿದವರು, ವಾಲ್ಮೀಕಿ SC/ST ಆಗಿ ಹುಟ್ಟಿದವರು. ಬಸವಣ್ಣ ಜಾತಿಯನ್ನು ಒಪ್ಪಲೇ ಇಲ್ಲ. ನಾವೇನು ಮಾಡ್ತೀರಿ, ಯಾವುದೇ ಗುರುತತ್ವವನ್ನು ಆರಾಧನೆ ಮಾಡಬೇಕಾದ್ರೆ ನಿತ್ಯಾನಂದ ಭಗವಾನರಿಗೆ ಅಪ್ಪ ಅಮ್ಮ ಯಾರು ಅಂತಲೂ ಗೊತ್ತಿಲ್ಲ, ಅವ್ರು ಹಾಗೇ ಬಂದಿದ್ದಂತೆ. ಹೇಗೆ ಪಂಚಾಚಾರ್ಯರೆಲ್ಲ ಲಿಂಗ ಉದ್ಭವದಿಂದ ಬಂದರು, ದತ್ತಾತ್ರೇಯರು ಲಿಂಗದಿಂದ ಶ್ರೀಶೈಲದ ಮಲ್ಲಿಕಾರ್ಜುನನಿಂದ ಬಂದರು ಹೊರಗೆ, ಹಾಗೆ ನಿತ್ಯಾನಂದ ಭಗವಾನರೆಲ್ಲ ಸ್ವಯಂ ಬಂದಿದ್ದು. ಅಂದರೆ ದತ್ತನ 10 ಅವತಾರದಲ್ಲಿ 10ನೇ ಅವತಾರ ಭಗವಾನರದ್ದು. ಶುರು ಅವತಾರ ಶ್ರೀಪಾದವಲ್ಲಭರು, 2ನೇದು ಗಾಣಗಾಪುರ, 3ನೇದು ಅಕ್ಕಲಕೋಟೆ ಸಮರ್ಥ, ಹಾಗೆ ಮಾಣಿಕ್ಯ ಪ್ರಭುಗಳು, 8ನೇದು ಶಿರಡಿ. ಹಾಗೆ ಎಲ್ಲ ಅವತಾರ ಮುಗಿಸ್ತಾ ದಶಾವತಾರ ಆಗಬೇಕಲ್ಲ ದತ್ತನಿಗೆ. 10ನೇ ಅವತಾರ ನಿತ್ಯಾನಂದ ಅವರು. ನಿತ್ಯಾನಂದ ಅಂದರೆ ಹೆಸರಲ್ಲ, ಅದೊಂದು ಸ್ಥಿತಿ ತತ್ವ. ತಿರುಪತಿಲಿ ಆನಂದ ನಿಲಯ ಅಂತ 7 ಬಾಗಿಲು ದಾಟಿದ ಮೇಲೆ ಆನಂದ ನಿಲಯ. 7 ಅಂದರೆ ನಿಮ್ಮ ದೇಹದಲ್ಲಿರೋ ಸಪ್ತಚಕ್ರ, ಸಪ್ತಧಾತು, ಸಪ್ತಸ್ವರದಿಂದ ಸಂಗೀತ ಹೇಳಿದ ಮೇಲೆ ಮನಸ್ಸು ಶಾಂತ ಆಗುತ್ತೆ, ಅದೇ ಸಮಾಧಿ ಸ್ಥಿತಿ. ಭಗವಂತನ ನಾಮ ಜಪ ಮಾಡೋದ್ರಿಂದ ಆ ಸಮಾಧಿ ಸ್ಥಿತಿ ಸಿಗುತ್ತೆ. ಹಾಗಾಗಿ ಸಿದ್ಧಾರೂಢರು ಸಮಾಧಿ ಎದುರುಗಡೆ ಇವತ್ತು ಓಂ ನಮಃ ಶಿವಾಯ ಹೇಳ್ತಾ ಇರ್ತಾರೆ 24 ಗಂಟೆ. ಆ ಜಪಕ್ಕೆ ಈಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಲಿಯುಗದಲ್ಲಿ ಏನು ಮಾಡ್ಬೋದು, ನಾಮ ಜಪ ಮಾಡ್ಬೋದು, ತಕ್ಕ ಮಟ್ಟಿಗೆ ಮನೋಶುದ್ಧಿ ಆಗುತ್ತೆ. ಶ್ರದ್ಧೆ ಇಟ್ಟು ಮಾಡಿದರೆ ಮೋಕ್ಷಕ್ಕೂ ದಾರಿ ಆಗ್ತದೆ. ಶ್ರದ್ಧಾವಿಹೀನವಾದ ಪೂಜೆ ಅಲ್ಲ, ಸುಮ್ಮನೆ ಅದೊಂದು ಟೈಮ್ ಪಾಸ್. ಅದಕ್ಕೆ ಇವತ್ತು ಕೇಳಿದ್ರೆ ಎಲ್ಲರಿಗೆ ಹೇಳಬೇಕಂತ, ಯಾರು ಶ್ರದ್ಧೆ ಇದ್ದಾರೆ ಅವರಿಗೆ ಮಾತ್ರ ಹೇಳಿ. ಫಂಕ್ಷನ್ ಮಾಡೋ ಮೂಡಲ್ಲಿ ನಾನಿಲ್ಲ, ಫ್ರಿಕ್ಷನ್ ಮಾಡೋ ಮೂಡಲ್ಲೂ ಇಲ್ಲ. ಗುರುಗಳ ಆರಾಧನೆ ಅಂದರೆ ಅದು ಶ್ರದ್ಧೆ. ಅದಕ್ಕೆ 1 ಗಂಟೆ ಅನುಷ್ಠಾನಕ್ಕೆ 1 ಗಂಟೆಯಲ್ಲೇ ನೀವು ಸುಮ್ಮನೆ ಇರೋದಿಲ್ಲ. ಒಂದ್ಸಲಿ 10 ಸಲ ಎದ್ದು, ನಮ್ಮ ಮಣಿ ಹೆಗಡೆ ಅದರಲ್ಲಿ ಜೋರು, ಹೇಳೋದ್ರಲ್ಲೂ ಕೂರಿದ್ರೆ ಆ 1 ಗಂಟೆ ಸುಮ್ಮನೆ ಕೂತ್ಕೊಳ್ಳಿ ಏನು ಅಲ್ವಾ. ಅಲ್ಲಿ ಯಾವ ಕಲ್ಲಿನ ವಿಗ್ರಹಕ್ಕೆ ಮೂರ್ತಿಗೆ ಪೂಜೆ ಮಾಡ್ತಿಲ್ಲ. ಯದ್ಭಾವಂ ತದ್ಭವತಿ. ಗುರುಗಳು ಅದರಲ್ಲಿ ಇದ್ದಾರೆ ಅನ್ನೋ ಶ್ರದ್ಧೆಯಲ್ಲೇ ಗುರುಚರಿತ್ರೆ ಓದಿ ನಾನು ಪೂಜೆ ಮಾಡ್ತಾ ಇದ್ದೆ.